ಚುನಾವಣೆಯ ಪ್ರಕ್ರಿಯೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಏಪ್ರಿಲ್ 10ನೇ ತಾರೀಕಿನಿಂದ ನಾಮಪತ್ರದ ಸಲ್ಲಿಕೆಯ ದಿನಾಂಕ ನಿಗದಿ ಮಾಡಿ ಮೇ 5ನೇ ತಾರೀಕು ಚುನಾವಣೆಯ ಮತದಾನದ ದಿನಾಂಕವನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಹಾಗೂ ಒಂದೇ ಸುತ್ತಿನಲ್ಲಿ ಸಂಪೂರ್ಣ 224 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯ ಮತದಾನವನ್ನು ನಿಗದಿ ಮಾಡಿರ್ತಕ್ಕಂಥದ್ದನ್ನು ಸ್ವಾಗತ ಬಯಸ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. 2-3 ಹಂತಗಳಲ್ಲಿ ಹಿಂದೆ ಚುನಾವಣೆಗಳ ಪ್ರಕ್ರಿಯೆಗಳೇ ನಡೀತಾ ಇತ್ತು. ಆ 2-3 ಹಂತಗಳ ಪ್ರಕ್ರಿಯೆಗಳಿಂದ ಹಲವಾರು ರೀತಿಯ ಅಕ್ರಮಗಳಿಗೆ, ಚುನಾವಣೆಯ ನೀತಿಗಳಿಗೆ ವಿರುದ್ಧವಾದಂಥ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಅವಕಾಶಗಳಿತ್ತು. ಅದನ್ನು ಕಡಿತಗೊಳಿಸಲಿಕ್ಕೆ ಈ ಒಂದೇ ಸುತ್ತಿನ ಒಂದೇ ಹಂತದ ಮತದಾನ ಸಹಕಾರಿ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ಚುನಾವಣೆ ಹಲವಾರು ದಿನಗಳಿಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಪಕ್ಷದ ಹಲವಾರು ಬೆಳವಣಿಗೆಗಳಲ್ಲಿ ಈಗಾಗಲೇ ಕಳೆದ 1 ವರ್ಷಗಳಿಂದ ಯಾವ ಸಂದರ್ಭದಲ್ಲಾದರೂ ಚುನಾವಣೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆಗಳು ಏನಿತ್ತು ಕೆಲವರಲ್ಲಿ, ಆ ನಿರೀಕ್ಷೆಗಳಿಗೆ ಇವತ್ತು ಉತ್ತರ ದೊರಕಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ಚುನಾವಣೆ ನಮ್ಮ ಪಕ್ಷವಂತೂ ಅತ್ಯಂತ ಉತ್ಸಾಹದಲ್ಲೇ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೀವಿ. ಈಗಾಗಲೇ ಕಳೆದ 8-9 ತಿಂಗಳಿಂದ ರಾಜ್ಯದಲ್ಲಿ ಸುದೀರ್ಘವಾದಂಥ ಪ್ರವಾಸವನ್ನು ನಾನೇನು ಮಾಡಿದ್ದೇನೆ. ಸುಮಾರು 160-170 ಕ್ಷೇತ್ರಗಳಲ್ಲಿ ಹಲವಾರು ಸಭೆಗಳಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಮುಂದಿನ ಚುನಾವಣೆಯ ವಿಷಯಗಳು, ಈ ರಾಜ್ಯದ ಸಮಸ್ಯೆಗಳಿಗೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥ ವಿಷಯಗಳನ್ನು ಜನತೆಯ ಹತ್ತಿರಕ್ಕೆ ಹೋಗಿ ಈ ಮಾಹಿತಿಗಳನ್ನೇನಿಟ್ಟಿದ್ದೇನೆ. ಈಗಾಗಲೇ ನಾವು ಚುನಾವಣೆಯ ಒಂದು ಹಾದಿಯಲ್ಲಿ ಹಲವಾರು ರೀತಿಯ ಪೂರ್ವ ಸಿದ್ಧತೆಗಳನ್ನೇನು ಮಾಡ್ಕೊಂಡಿದ್ದೇವೆ. ಬಹುಶಃ ಇನ್ನೊಂದು 4-5 ದಿನಗಳ ನಂತರ